ತಳ್ಳೋ ತಳ್ಳೋ. ಏನ್ ನಿನ್ ಪ್ರಾಬ್ಲಮ್? ಚಾಟಿ ಎತ್ಕೊಂಡ್ಬಂದು ಅದೇ ಮಾಡಿದ್ದು. ನಂಗಲ್ಲಪ್ಪ. ನ್ಯೂಟ್ಲಿಗೆ ಹಾಕೋ. ನ್ಯೂಟ್ರಲ್ಗೆ ಹಾಕತ್. ನ್ಯೂಟ್ರಲ್ ಅಲ್ಲಿ ಹೋಳ್ತಾ ಇದ್ದೀನಿ, ಹೋಯ್ತಾನೆ ಇಲ್ಲ. ದಂಬೆ ಕಲೈ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ಎಲ್ರಿಗೂ ವೆಲ್ಕಮ್. ಏನಾಯ್ತು ಸಡನ್ ಆಗಿ? ವಿಡಿಯೋ ನೋಡಿದ ತಕ್ಷಣ ಓಡ್ತಾ ಬಂದಿ. ಸೊ ಗಾಯ್ಸ್, ಇವಾಗ ಬೆಳಿಗ್ಗೆ ಒಂದು ರೌಂಡು ಇಲ್ಲೇ ಚಿಕ್ಕ ಒಂದು ರೌಂಡ್ ಹೋಗ್ತಾರ. ಆಂಟಿ ಅಂಗಡಿ ಮೇಡಮ್ ಅನ್ನು ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಇನ್ನೂ ಮಲ್ಕೊಂಡವನಲ್ಲ ಅವನು. ಚಿನ್ನ ಇದೇನು ಗೊತ್ತಾ ಗೈಸ್? ಆರ್ಗ್ಯಾನಿಕ್ ಬಸ್ ಸ್ಟಾಪ್ ಹೆಂಗಿದೆ ನೋಡಿ. ನಮ್ದ್ರೆಲ್ಲ ಫುಲ್ ಪ್ಲಾಸ್ಟಿಕ್ ಮೆಟಲ್ದಿಂದ ಎಲ್ಲ ಮಾಡಿರ್ತಾರೆ. ಇದರಲ್ಲಿ ಒಡ್ಡಿಂದ ಏನದು ಅಡಿಕೆ ಮರ ಅಲ್ಲ, ಅಡಿಕೆ ಮರದಲ್ಲಿ ಮಾಡಿದ್ದು. ಹಲೋ ನಿಯರ್ 7 ಕಿಲೋಮೀಟರ್ಸ್ ಪ್ಲೇಸ್ ಇದೆ, ಅದು ಹೋಗ್ತಾ ಇದ್ದೀವಿ. ಇದೇ ಒಂದು ಬ್ರಿಡ್ಜು. ಕ್ರೊಕೊಡೈಲ್ ಎಲ್ಲ ಇದೆಯಂತೆ ಗೈಸ್. ಎಲ್ಲಾದ್ರೂ ಕಾಣಿಸುತ್ತಾ ನೋಡಿ. ಫಿಶಿಂಗ್ ಸ್ಪಾಟ್ ಬಾ ಫಿಶಿಂಗ್ ಹುಕ್ಕಿದ್ದೆ ನೋಡಪ್ಪ. ನನ್ಗೇನು ನಿಂಗೆ ಅಷ್ಟು ಟೇಸ್ಟ್ ಆಗ್ಬಿಟ್ಟಿದೆ. ಕ್ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ನೋಡು, ಒಳ್ಳೆ ಮೀನು. ಇಲ್ಲೇನು ನೋಡೋದಿಲ್ಲ. ಟಿಫನ್ ಆಯಿತು, ಕಾಫಿ. ಹೆಂಗಿತ್ತು ಟಿಫನ್? ಗುಡ್. ಏನದು? ಅಪ್ಪಮ್ಮ ಅಂತೆ, ಚೆನ್ನಾಗಿತ್ತು. ಇಲ್ಲಿದ್ದು ಲೋಕಲ್ ಫುಡ್ ಅದು. ಇಲ್ಲಿ ಹೋಟೆಲ್ ಹೇಗಿದೆ ಒಳಗೆ ಕಿಚನ್. ತುಂಬ ತಿನ್ಬಿಟ್ಟವನೆ. ಏನದು? ನಮ್ಮೂರಲ್ಲಿ ಬೆಸ್ಕಾಮ್ ಇದೆಲ್ಲ, ಆ ಥರ ಇವ್ರ ಊರಲ್ಲಿ ಪರ್ಟಿಕ್ಯುಲರ್ ಎಲೆಕ್ಟ್ರಿಕಲ್ ಶಾಪ್ KSEB ಐತೆ. ನೋಡಿ ಇವಾಗ ಲಾಟ್ರಿ ₹7 ಸ್ಟಾರ್ಟ್.
ಎவ்வளೋ ರೂಪಾಯಿ ಸ್ಟಾರ್ಟ್ ಅವ್ರದ್ದು ಟಿಕೆಟ್ ಹಾಂ ಟಿಕೆಟ್ 50 ರೂಪಾಯಿ 50 rupees. ಒಂದು ಕೊಡು 50 rupees. ಓ ಚೂಸ್ பண்ணுமா ಯಾರ ಹೆಸರು ಎತ್ತಮ್ಮ ಮಚ ನೀನು ಎಕ್ಸೈಸ್ ಹೇಳ್ಬಿಟ್ಟು ಆವಾಗಲೇ ಹೊರ್ತಾಗುತ್ತೆ ನಾನು ನೋಡಿ ಇವಾಗ ಎತ್ಕೊಳ್ತೀನಿ ಚೆನ್ನಾಗಿ ಒಂದು ಸ್ಕ್ರಾಚ್ பண்ணுமா ಹಿಂಗೆ ಗಾಡಿ ರೆಡಿ ಮಾಡ್ಸಕ್ಕಂತ ಬಂದ್ವಿ ತೋರಿಸ್ತೀನಿ. ಹೆಂಗ್ ಗುಡ್ ಕಟ್ಕೊಂಡಿದ್ದೆ ಅದು. ಅಪ್ಸೆಟ್ ಗಾಯ್ಸ್. ಏನಂದರೆ ಗಾಡಿ ಅದು ಕೂಲೆಂಟ್ ಪ್ರಾಬ್ಲಮ್ ಆಗಿ ರೆಡಿ ಮಾಡಿಸ್ಬೇಕಂತ ಹೋದ್ವಿ, ಬಟ್ ಅದಾಗಿಲ್ಲ. ಸೊ ರಿಪೇರಿ ಕೊಟ್ಟಿದ್ದೀವಿ. ಇವತ್ತು ಸಂಜೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಇವತ್ತೇನಿಲ್ಲ, ಬರೀ ಸುಮ್ಮನೆ ನೋಡಿ ಒಬ್ಬನೇ ಕೂತ್ಕೊಂಡು ಜೋಕಾಲಿ ಆಡ್ತಾಯಿದ್ವಿ. ಇಬ್ಬರು ಗಾಡಿ ರೆಡಿ ಮಾಡ್ಸೋಕೆ ಹೋಗಿದ್ದಾರೆ. ಒಬ್ಬ ಹೋಗಿ ಮಲ್ಕೊಂಡ. ಇವತ್ತಿನ ಡೇ ಆಲ್ಮೋಸ್ಟ್ ವೇಸ್ಟ್. ಬಟ್ ಇಲ್ಲೇ ಏನಾದರೂ ಪ್ಲ್ಯಾನ್ ಮಾಡಿಬಿಟ್ಟು ಸುತ್ತಮುತ್ತ ಹತ್ರ ಇದ್ದರೆ ಪ್ಲೇಸ್ಗಳು ನೋಡ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೋ. ಸ್ವಲ್ಪ ಅಪ್ಸೆಟ್ ಆಗುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಔಟ್ ಮಾಡೋಕ್ಕಿಂತ ಹೋಗ್ಬಿಟ್ಟು ವೀಡಿಯೋ ಎಡಿಟಿಂಗ್ ಆದರೂ ಮಾಡೋಣ. ಲಂಚ್ ಟೈಮ್ ಕುಕಿಂಗ್. ಟ್ಯಾಬ್ಲೆಟ್ ಬೇಕಾಗ್ತದೆ. ಫುಲ್ಲು ಹೊಟ್ಟೆ ಎಸಿತಿದೆ. ಚಿಕನ್ ತೊಳೆದವನು ಎಷ್ಟೊತ್ತಾಗುತ್ತೋ ಇನ್ನು. ಲೋ ಏನೋ ಮಾಡ್ತಾ ಇದ್ಯಾ ಗಂಡು ಸಫರ್. ಒಂದೊಂದೇ ಡೀಪಾಗಿ ತೊಳಿತಾವ ನೀರು ಅವನು. ನಾನು ಏನೇನು ಐಟಮ್ಸ್ ತಂದು ಬಂದು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಹೌದು, ಚಿಪ್ಸೆ. ತಗೋ. ಸದ್ಯ ಕೊಟ್ಟೆ ಸಂಸ್ಕೊಳ್ಳಿ. ಎಲ್ಲ ಆಗ್ತಿದೆಯಾ? ಎರಡೇ ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್ ನನಗೆ. ಈರುಳ್ಳಿ ಕಟ್ ಮಾಡಕ್ಕೆ ಇಟ್ಕೊಂಡಿದ್ದು ಹೋಗೋಗ ಕಾಡು ಮನುಷ್ಯನ್ ಅಂತ ಇದ್ದೆ ನೀನು. ಇನ್ನ ಬೇಕಂದ್ರೆ ಅಲ್ಲಿ ಕಾಡು ಮನುಷ್ಯನ್ ಡ್ಯಾನ್ಸ್ ಮಾಡು ಅಂತ ಮಾಡ್ತೇನೆ. ಕ್ರೇಜಿ ಚೆನ್ನಾಗಿರುತ್ತೆ. 70 ರೂಪಾಯಿ 10 ಪೀಸು. ಏನು ಅದು ಬಿಯರ್ ತಾನೆ?
ನೀನು ಹೊಡಿತೀಯ ನಾನು ಹೊಡಿಲ್ಲ. ಬಿಯರ್ ಘಾಟ್ ಯಾವಾಗ ಗಲೀಜ್ ಮಾಡಬೇಡ ಬ್ರೋ, ಸೀರಿಯಸ್ ಆಗಿ. ನೀನಿರುವುದೇ ನಮಗಾಗಿ. ನೀರು ಕೊಡೋಣ ಸ್ವಲ್ಪ ಚೈತನ್ಯ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಸ್ ನನಗೆ ಕೊಟ್ಟಿದ್ದ ಕೆಲಸ ಮುಗೀತು. ನೋ ವೇ. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಈಗ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಕೆಲಸ ಮಾಡ್ತಾವ್ರೆ. ಇಟ್ಕೊಳ ಇಲ್ಲ, ಮೇಲ್ಗಡೆ ಸಾಕಿಡ್ಕೊ. ಖಾರ ಇರಲ್ಲ. ಮೆಣಸಿನ್ಕಾಯಿ ಸಿಗಲ್ಲ ಬಿಡು, ಮೆಣಸಿನ್ಕಾಯಿ ಎತ್ತಿಬಿಟ್ಟು ತಿನ್ನೋದು. ಅದಕ್ಕೆ ನಾನು ಹೇಳಿದ್ದು ಉದ್ದುದ್ದು ಕಟ್ ಮಾಡ್ತೀನಿ ಅಂತ. ಉದ್ದುದ್ದು ಕಟ್ ಮಾಡಿದರೆ ಖಾರನೇ ಅಂತಲ್ಲ ತಲೆ. ತಪ್ಪಿ ಇವಾಗ ಬಾಯಿಗೆ ಹೋದ್ರೂ ಖಾರ ಇಲ್ಲ ಬಿಡು ಬ್ರೋ. ಅವನು ಫೋನ್ ಮಾಡ್ಬಿಟ್ಟು ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಕ್ಕಿಲ್ಲ. ಚೈತನ್ಯ ಎಷ್ಟು? 2.6. ನೀರು ಹಾಕಿಬ್ರೋ, ನೀರು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅಲ್ಲಾಡ್ಸಿದ್ರೆ ಇಲ್ಲ ಹಾಕೋದು. ಇನ್ನೊಂದು ಎತ್ಕೊಂಬಾರ ಪೇಸ್ಟು. ₹10 ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎತ್ಕೊಂಬರ ಕೇಳೋ. ಜಾಸ್ತಿ ತಂದ್ಬಿಟ್ಟು ಅವನು ಬಂದೇ ಬಿಡ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಎಲ್ಲಿಂದ ಬಂದಿದ್ಯೋ? ವಾಪಸ್ ಕೊಡೋದ್ನ ಎಲ್ಲಿಂದ ತಂದೆ? ಅಲ್ಲಿಂದ ಫೋನ್ ಮಾಡಿ ಕೇಳಬೇಕು ಅಂತ ಗೊತ್ತಾಗಲ್ವಾ? ಚಿಕನ್ ಆ್ಯಡ್ ಆಯಿತು. ಬ್ರೋ ಅವನು ಕೇಳ್ತೀಯ ಬ್ರೋ? ಸ್ವಲ್ಪ ದೊಡ್ಡ ಸ್ಪೂನು. ಯಾರನ್ನ? ಐ ಗಾಟ್ ಇಟ್. ಹೇಳಿ ಒಂದೊಂದು ಕಿಚನಿಂದ ಎತ್ಕೊಬಂದಿದ್ದೀನಿ. ಇದೇ ಬೆಂಡಾಗಂಗೈತೆ. ಸರಿ ಹೋಗಲ್ಲ, ಇದೇ ಸರಿ. ಇದು ನೀರು ಹಾಕಲ್ಲ, ಹಾಕ್ಬೇಕು. ಫ್ರೈ ಆಗಲಿ ಫಸ್ಟು ಚಿಕನ್. ಅದನ್ನು ಇನ್ನು ಕುದಿ ಬರಬೇಕು.
ರೆಡಿ ಕರೆಂಟ್ ಹೋಗಿದೆ ಅಲ್ಲಿ. ಎಣ್ಣೆನೇ ಇಲ್ಲ, ಚೆಲ್ಬಿಟ್ಟವನೆ ಬ್ರೋ ಮಗ, ಎಣ್ಣೆನೇ ಇಲ್ಲ ಇಲ್ಲಿ. ಇವಾಗ ಥೂ, ಹಂಗೆ ಬಿಸಿ ಮಾಡೋದಷ್ಟೇ.